ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಕ್ಕಳಿಗೆ ಹೆಸರು ಕಾಳನ್ನು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಹೈ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳು ಮತ್ತು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ, 2 ಮೆಣಸಿನ್ಕಾಯಿ ಹಾಗೆ 1 ಇಂಚು ಶುಂಠಿನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಹೆಸರು ಕಾಳು ಮತ್ತು ಉದ್ದಿನ ಬೇಳೆಕಾಳನ್ನ ಒಂದು 5 ಅವರ್ ನೆನೆಸಿಟ್ಕೊಂಡು ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಎಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ಹೆಸರು ಕಾಳು ಕೊಡೋದ್ರಿಂದ ಮಸಲ್ಸ್, ಬೋನ್ಸ್ ಮತ್ತು ವೆಯ್ಟ್ ಗೇನ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದರಲ್ಲಿ ಪ್ರೋಟೀನ್, ಫೈಬರ್, ಮಿನರಲ್ಸ್ ತುಂಬ ಇದೆ. ABCE ಇರೋದ್ರಿಂದ ಎನರ್ಜಿ ಲೆವೆಲ್ಗೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಐರನ್, ಕ್ಯಾಲ್ಶಿಯಮ್ ಎಲ್ಲ ತುಂಬ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಈ ಥರ ಹೆಸರುಕಾಳು ದೋಸೆನ ಮಾಡಿಕೊಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಮಕ್ಕಳಿಗೆ ಸಾಲಿಡ್ ಫುಡ್ ಕೊಡುವಾಗಿಂದ ಈ ದೋಸೆನ ಸ್ಟಾರ್ಟ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ದೋಸೆ, ಪ್ರೋಟೀನ್ ರಿಚ್ ಆಗಿರುವಂಥ ದೋಸೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಬೇಬಿ ರೆಸಿಪೀಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ.